ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಪ್ರಕೃತಿ ಡೈರೀಸ್. ಇವತ್ತು ನಾನು ಮಾಡ್ತಿರೋದು ಒಂದು ಓಟ್ ಮೀಲ್ ರೆಸಿಪಿ. ನಿಮಗೇನಾದರೂ ಟೈಮ್ ಇಲ್ಲ ಅಥವಾ ನೀವೇನಾದ್ರು ವೆಯ್ಟ್ ಲಾಸ್ ಜರ್ನಿಲಿದ್ದೀರಾ ಅಂತ ಅಂದರೆ ಈ ಮೀಲು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ತುಂಬ ಟೈಮ್ ಸೇವಿಂಗ್ ಕೂಡ ಆಗುತ್ತೆ. ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಟೈಮೇ ಇಲ್ಲ ಅಂತಂದರೆ ಇದನ್ನ ಓವರ್ ನೈಟ್ ಕೂಡ ಪ್ರಿಪೇರ್ ಮಾಡಿಡ್ಬೋದು. ಇಟ್ ಟೇಕ್ಸ್ ಓನ್ಲಿ 2 minutes. ಲೆಟ್ಸ್ ಸ್ಟಾರ್ಟ್ ದ ಪ್ರಾಸೆಸ್. ಒಂದು ಬೌಲ್ಗೆ ನಾನು ಡೈರೆಕ್ಟ್ ಸರ್ವಿಂಗ್ ಬೌಲೇ ತೊಗೊಂಡಿದ್ದೀನಿ. ಆ ಬೌಲ್ಗೆ 1.5 ಕಪ್ ಆಗುವಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಳ್ಳಿ, ಯಾಕಂದರೆ ಇದು ನೆಂದಾಗ ಅರಳುತ್ತೆ. ಸೊ ಅದಕ್ಕೆ ನಾನು ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದೀನಿ, ಕುಂಬಳಕಾಯಿ ಬೀಜ, ಮತ್ತು ಅದಕ್ಕೆ ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ, ಮತ್ತು ಅಗಸೆ ಬೀಜ ತೊಗೊಂಡಿದ್ದೀನಿ. ಇದೆಲ್ಲದನ್ನು ಒಂದು ಸ್ವಲ್ಪ ನಿಮಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟು ಹಾಕ್ಕೊಳ್ಬೋದು. ಆ್ಯಂಡ್ ದೆನ್ ನಾನು ಹಾಕ್ಕೊತಿರೋದು ಕಾಫಿ ಪೌಡರು, ಯಾಕಂದರೆ ನನಗೆ ಕಾಫಿ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ. ಸೊ ಕಾಫಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನೀವು ಯಾವುದಾದ್ರು ವೇ ಪ್ರೋಟೀನ್ ಯೂಸ್ ಮಾಡ್ತಿದ್ರೆ ಅಥವಾ ಪ್ರೋಟೀನ್ ಪೌಡರ್ ಯೂಸ್ ಮಾಡ್ತಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ನೀವು ಕೋಕೋ ಪೌಡರ್ ಕೂಡ ಹಾಕ್ಕೊಳ್ಬೋದು. ನಾನು ಪ್ರೋಟೀನ್ ಪೌಡರ್ ಯೂಸ್ ಮಾಡಲ್ಲ, ಸೊ ಹಾಗಾಗಿ ಸತ್ತು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದು ಕೂಡ ಒಂದು ಪ್ರೋಟೀನ್ ಸೋರ್ಸು. ಇದಕ್ಕೆ ನಾನು ಆ್ಯಡ್ ಮಾಡ್ತಿರೋದು 1 ಕಪ್ ಮೊಸರು. ಯಾವ ಕಪ್ಪಲ್ಲಿ ನೀವು ಓಟ್ಸ್ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ಮೊಸರು ತೊಗೊಳ್ಳಿ. ಆ್ಯಂಡ್ ಅದೇ 1 ಕಪ್ಪು ಕಂಪ್ಲೀಟಾಗಿ ನೀರು ಹಾಕ್ಕೊಳ್ಳಿ. ನೀರು ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಥರ ನೀಟಾಗಿ ಕಲಿಸ್ಕೊಳ್ಳಿ. ಆ್ಯಂಡ್ ಮೊಸರು ಒಳ್ಳೆ ಪ್ರೋಬಯೋಟಿಕ್, ಅದು ಕೂಡ ರಾತ್ರಿ ನೆನೆಸಿಟ್ರೂ ಕೂಡ ಏನೂ ಪ್ರಾಬ್ಲಮ್ ಆಗೋಲ್ಲ. ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸೆಟ್ ಮಾಡಿ ಫ್ರಿಜ್ಜಲ್ಲಿ ಇಡಿ. ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಫ್ರೂಟ್ಸ್ ಎಲ್ಲ ಮೇಲೆ ಹಾಕಿದ ಮೇಲೇ ಇಡ್ಬೋದು. ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗಿರಲಿ, ಯಾಕೆಂದರೆ ಅದು ಫ್ರೀಝರಲ್ಲಿ ಇಟ್ಟಾಗ ಸ್ವಲ್ಪ ಗಟ್ಟಿ ಆಗುತ್ತೆ. ಆ್ಯಂಡ್ ಟಾಪಿಂಗ್ಸಿಗೆ ನಿಮಗೆ ಇಷ್ಟ ಆಗಿರೋ ಫ್ರೂಟ್ಸ್ನ ಹಾಕ್ಕೊಳ್ಬೋದು. ಆ್ಯಂಡ್ ಅದಕ್ಕೆ ಪಂಪ್ಕಿನ್ ಸೀಡ್ಸು ಮತ್ತು ಚಿಯಾ ಸೀಡ್ಸ್ ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮ್ಯಾಂಗೋ ಯೂಸ್ ಮಾಡ್ತಿದ್ದೀನಿ ಬಿಕಾಸ್ ಇಟ್ಸ್ ಅ ಸೀಸನಲ್ ಫ್ರೂಟ್ ಇವಾಗ. ಆ್ಯಂಡ್ ಇದನ್ನ ಬ್ರೇಕ್ಫಾಸ್ಟಾಗಿ ತಿಂದರೆ ತುಂಬ ಹೊಟ್ಟೆ ಫುಲ್ಲಾಗೂ ಇರುತ್ತೆ ಆ್ಯಂಡ್ ತುಂಬ ಹೆಲ್ದಿ ಕೂಡ, ಆ್ಯಂಡ್ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಇದಕ್ಕೆ ನಾನು ಯಾವುದೇ ರೀತಿ ಸಕ್ಕರೆ ಜಾಗ್ರಿ ಆಗಲಿ ಯೂಸ್ ಮಾಡಿಲ್ಲ. ನಿಮಗೆ ಬೇಕಾದರೆ ನೀವು ಡೇಟ್ಸ್ ಯೂಸ್ ಮಾಡ್ಬೋದು, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಇದನ್ನ ನೀವು ಟ್ರೈ ಮಾಡಲೇಬೇಕು. ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.